ಹಲೋ 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 ಸ್ವಲ್ಪ ತೊಂದರೆ ಆಯಿತು, ದಯವಿಟ್ಟು ಕ್ಷಮಿಸಿ. ಸ್ನೇಹಿತರೆ, ಇವತ್ತು ನೀವೆಲ್ಲ ನಮ್ಮ ಇನ್ವಿಟೇಷನ್ಸ್ ನೋಡಿರ್ಬೋದು. ಕಾರ್ಯಕ್ರಮದಲ್ಲಿ ಹೆಸರಾಂತ ಚಲನಚಿತ್ರ ನಟರು ಹಾಗೂ ಸೋಷಿಯಲ್ ಆಕ್ಟಿವಿಸ್ಟ್ ಎಷ್ಟೋ ಒಂದು ಜನ ಬಂದಿರ್ತಾರೆ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಅಂತಹ ಒಂದು ಪ್ರತಿಭೆ ನಮ್ಮೊಂದಿಗಿದೆ. ಸ್ನೇಹಿತರೆ, ಚೇತನ್ ಚಂದ್ರ ಹೆಸರು ಕೇಳಿರ್ಬೋದಲ್ಲ, ಚೇತನ್ ಚಂದ್ರ ಅಂತ. ಅವರು BE ಇನ್ಫಾರ್ಮೇಶನ್ ಸೈನ್ಸ್ ಪದವಿಯನ್ನು ಪಡೆದಿದ್ದಾರೆ. ಇವರು ಸ್ಯಾಂಡಲ್ವುಡ್ ಕರ್ನಾಟಕ ಚಲನಚಿತ್ರಕ್ಕೆ ಒಂದು ಹೊಸ ಪರಿಚಯ. ಇವರು 4 ಪ್ರಾಜೆಕ್ಟ್ಗಳನ್ನು ಮೂವೀಸ್ಗಳನ್ನ ಮಾಡಿದ್ದಾರೆ. PUC, ಪ್ರೇಮಿಸಮ್ ಹಾಗೂ ಜರಾಸಂಧದಲ್ಲಿ ದುನಿಯಾವಿ ಜೋ ಜೊತೆಗೆ ಒಂದು ಪರಿಚಯಕ್ಕೊಂದು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಇವರು ಸ್ನೇಹಿತರೆ ಇನ್ನೊಂದು ಎಷ್ಟೊಂದು ಜನ ಗಂಡ್ಮಕ್ಳೆಲ್ಲ ಇದ್ದೀರಾ, 8 ಪ್ಯಾಕ್ಸ್ ಎಷ್ಟು ಕೇಳಿದ್ದೀರಾ? 8 ಪ್ಯಾಕ್ಸ್, ನಮ್ದೆಲ್ಲ ಫ್ಯಾಮಿಲಿ ಪ್ಯಾಕ್, ಅವ್ರು 8 ಪ್ಯಾಕ್ಸ್. ಇಡೀ ಸೌತ್ ಇಂಡಿಯಾಲಿ ಫಸ್ಟ್ 8 ಪ್ಯಾಕ್ಸ್ ಬಿಲ್ ಮಾಡಿರುವಂತ ಬಾಡಿಗಳು ನಮ್ಮ ಪಕ್ಕ ಇದ್ದಾರೆ. ದಯವಿಟ್ಟು ಚಪ್ಪಾಳೆ. 8 ಪ್ಯಾಕ್ಸ್ ಬಿಲ್ ಮಾಡೋದು ಸುಲಭ ಅಲ್ಲ. ಇಂತಹ ಒಂದು ಪ್ರತಿಭೆ ನಮ್ಮೊಂದಿಗಿದೆ. ಇವರದ್ದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಬೆಂಗಳೂರು ಮೆಟ್ರೋ ಹಾಗೂ ನವರಂಗ್ ಅಂತ. ಸ್ನೇಹಿತರೆ, ಒಂದು ಹೆಮ್ಮೆ ತರುವಂತ ವಿಷಯ ನಮಗೆಲ್ಲ ಅಂತಂದ್ರೆ ಇವು JD ಮೆಂಬರ್ ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ನಮ್ಮೊಂದಿಗೆ ನಡೆದಂತಹ ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಇಂತಹ ಒಬ್ಬ ಮಹಾನ್ ಪ್ರತಿಭೆ ನಮ್ಮೊಂದಿಗಿದ್ದಾರೆ. ಈಗ ಅವ್ರಿಗೆ ಮೈಕ್ ಕೊಡ್ತೀನಿ, ಅವ್ರು ಒಂದೆರಡು ಮಾತುಗಳನ್ನ ಆಡ್ತಾರೆ. ದಯವಿಟ್ಟು ಚಪ್ಪಾಳೆ. ಇಂಥವ್ರು ಬಂದಾಗ ಚಪ್ಪಾಳೆ ಹೊಡಿಲ್ಲ ಅಂತಂದ್ರೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಂದು ಇವಾಗ ಮುಂದೆ ಬರ್ತಾ ಇರೋದು ಸಿನಿಮಾ ಸಿಂಹರಾಶಿ ಅಂತ. ಬೆಂಗಳೂರು ಮೆಟ್ರೋ ಮತ್ತು ನವರಂಗ್ ನೆಕ್ಸ್ಟ್ ಬರುತ್ತೆ. ಸೊ ತುಂಬ ಖುಷಿ ಆಗುತ್ತೆ ಜನಾಧಾರಕ್ಕೆ ಬರೋಕ್ಕೆ. ಏನಕ್ಕಂದರೆ ಅವ್ರು ನಮಗೆ ಸ್ಟಾರ್ಟಿಂಗ್ ನಾನು ಹೋದ ವರ್ಷ ಅವ್ರದ್ದೊಂದು ಸೆಮಿನಾರ್ಗೆ ಬಂದಿದ್ದೆ. ಸ್ಟೇಟ್ ಲೆವೆಲ್ ಸೆಮಿನಾರು, ಒಂದು ಯೂತ್ ಪವರ್ ಬಗ್ಗೆ ಮಾತಾಡಿದರು. ತುಂಬ ಚೆನ್ನಾಗಿತ್ತು ಅದು. ಮತ್ತು ಅವ್ರು ಹೇಳ್ತಾ ಇದ್ರು ಜನಾಧಾರೆ ಯಾವ ರೀತಿ ಇದೆ ಅಂದರೆ, ನಾವು ಕಾಲೇಜ್ ಲೈಫಲ್ಲಿ ಫ್ರೆಂಡ್ಸ್ಗಳೆಲ್ಲ ಒಟ್ಟೊಟ್ಟಿಗೆ ಇದ್ವಿ, ಬಟ್ ಕಾಲೇಜ್ ಎಲ್ಲ ಮುಗಿದ ಮೇಲೆ ನಾವೆಲ್ಲ ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ ಅಂತ. ಸೊ ಜನಾಧಾರೆಯಿಂದ ಎಲ್ಲ ಒಟ್ಟಿಗೆ ಇವಾಗಲೂ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಎಲ್ಲರನ್ನ ಒಟ್ಟಿಗೆ ನೋಡೋದಕ್ಕೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಆಮೇಲೆ November 14th ಬಾಲೋತ್ಸವ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಅದಕ್ಕೆ ನಾನು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಸಾರಿ, ನಾನು ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದೆ. ಸೊ ಇವತ್ತು ವಾಟರ್ ಪ್ರೈವೇಟೈಸೇಷನ್ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ್ಲೇ ಪ್ರಭಾಕರ್ ಸರ್ ಅವರು ಆಗಲೇ ತುಂಬ ಚೆನ್ನಾಗಿ ಸ್ಪೀಚ್ ಕೊಡ್ತಾ ಇದ್ರು. ಸೊ ನಾನು ಮತ್ತೆ ಅದನ್ನೇ ಹೇಳೋಕ್ಕೆ ಏನು ಇಷ್ಟಪಡಲ್ಲ. ಬಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀರನ್ನು ಮಿತಿಯಾಗಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಿಮಗೆ ಗೊತ್ತಿರ್ಬೋದು ಎಷ್ಟು ನಮಗೆ ಟೆಂಪರೇಚರ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಮತ್ತು 8 ಪ್ಯಾಕ್ಸ್ ಅಂತ ಹೇಳಿದ್ರೆ ಅವರೇನೆ, ನಿಮಗೆ ಗೊತ್ತಾಗ್ಬೋದು ಎಷ್ಟು ಕಷ್ಟ ಅಂತ. ಬೆಳಗ್ಗೆ ಎದ್ದರೆ ಜಿಮ್ಮು, ಮತ್ತೆ ಸಾಯಂಕಾಲ ಜಿಮ್ಮು, ಡಯೆಟ್ಟು, ಸರಿಯಾಗಿ ನೀರು ಕುಡಿಯೋಂಗಿಲ್ಲ ನಾವು. ನಮ್ಮ ಬರೀ ಎಲ್ಲ ಸಖತ್ತು ಲಿಮಿಟೆಡ್ ಆಗಿರುತ್ತೆ. ಸೊ ನಾವು ಇವಾಗ ಅಲ್ಲಿಂದ ರಾಜರಾಜೇಶ್ವರ ನಗರದಿಂದ ಇಲ್ಲಿವರೆಗೆ 2.5 hour ನಾವು ಕಾರಲ್ಲಿ ಬಂದಿದ್ವಿ. ಸಖತ್ ಸುಸ್ತಾಗೋಗಿತ್ತು. ಸೊ ಭರತ್ ಅವರು ತುಂಬ ಚೆನ್ನಾಗೆ ಒಂದು ಏನು ಸ್ಟ್ರೆಸ್ ಅಂತ ಬಂದಿತ್ತು ನಮಗೆ, ಸ್ಟ್ರೆಸ್ ಫ್ರೀ ಮಾಡಿದ್ದಾರೆ ಎಲ್ಲರನ್ನೂ. ಸೊ ಥ್ಯಾಂಕ್ ಯು ಭರತ್ ಅವರೇ. ಮತ್ತು ಎಲ್ಲರಿಗೂ ನನ್ನ ಒಂದು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇದ್ದರೆ 8 ಪ್ಯಾಕ್ಸ್ವರೆಗೂ ಮಾಡಿದ್ದೀನಿ. ಇನ್ನೂ 2 ಎಕ್ಸ್ಟ್ರಾ ಪ್ಯಾಕ್ ಬಂದರೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಖಂಡಿತ ನಮ್ಮ ಪ್ರೋತ್ಸಾಹ, ಚಪ್ಪಾಳೆ ಎಲ್ಲ ನಿಮ್ಮೊಂದಿಗೆ ಇದ್ದೇ ಇರುತ್ತೆ. 2 ಪ್ಯಾಕ್ ಜೊತೆ ಇನ್ನೂ 1 ಪ್ಯಾಕ್ ಬಿಲ್ ಮಾಡಿ, ನಂದು ಸೇರಿ ಬಿಲ್ ಮಾಡಿಬಿಡಿ. ಇವರಿಗೆ ಸನ್ಮಾನ ಮಾಡುವಂಥ ಒಂದು ಸಮಯ ಬಂದಿದೆ. ಚೇತನ್ ಚಂದ್ರ ಅವರಿಗೆ ನೆನಪಿನ ಕಾಣಿಕೆ ಹಾಗೂ ಸರ್ಟಿಫಿಕೇಟ್ಸ್ ಕೊಡೋಕ್ಕೆ ನಮ್ಮ JDಯ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಡೇವಿಡ್ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಚಪ್ಪಾಳೆ ಹೊಡಿಬೇಕು. ನಿರಂಜನ್ ಅವರು ನೋಡಿ, ನಾನು 8 ಪ್ಯಾಕ್ಸ್ ಮಾಡಿ 10 ಪ್ಯಾಕ್ಸ್ ಮಾಡ್ತೀನಿ ಅಂದರೆ ನಮ್ದು 2 ಎಕ್ಸ್ಟ್ರಾ ಮಾಡಿ ಅಂತಾರೆ. ಸರ್ ನಿಮ್ಮ ಹೊಟ್ಟೆ ಕೊಡಿ, ತಗೊಂಡೋಗ್ತೀನಿ. ಸರ್ ಇದನ್ನು ಭಾಳ ಕರಗಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟ ಮಾಡ್ತಿದ್ದೀನಿ ಸರ್, ಅದು ಆಗ್ತಿಲ್ಲ, ಕೊಟ್ಬಿಡ್ತೀನಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಇನ್ನೊಂದು ಯುವ ಪ್ರತಿಭೆ ನಮ್ಮೊಂದಿಗಿದೆ. ನಂದೀಶ್ ಅಂತ ಹೆಸರು. ಇವು BCom 3rd year ಸಿರೋನಾ ಕಾಲೇಜ್ ವಿದ್ಯಾರ್ಥಿ. ಇವನು ಡ್ಯಾನ್ಸ್ನ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿನ ಕಲ್ತಿಯಾನೆ. ಇವು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಇಂಟರ್ ಕಾಲೇಜ್ ಫೆಸ್ಟು ಮತ್ತೆ ಎಷ್ಟೊಂದು TV shows ಅಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ನಂದೀಶ್ ಅವರ ಒಂದು ಸೋಲೋ ಪರ್ಫಾರ್ಮೆನ್ಸ್ ನಿಮ್ಮ ಮುಂದೆ ಇದೆ.
ಧನ್ಯವಾದಗಳು. ಹಲೋ ಹಲೋ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಮುಖ್ಯ ಅತಿಥಿ ನಮ್ಮೊಂದಿಗಿದ್ದಾರೆ. ಲೋಕೇಶ್ ಕುಮಾರ್, ಹೆಸರು ಲೋಕೇಶ್ ಕುಮಾರ್ ಅಂತ. ಇವರು BA LLB ಪದವೀಧರರಾಗಿದ್ದು ಡ್ಯಾನ್ಸ್ ಕೊರಿಯೋಗ್ರಾಫರ್, ಮಿಮಿಕ್ರಿ ಆರ್ಟಿಸ್ಟ್ ಹಾಗೂ ಇವರು 2 ಫಿಲ್ಮ್ಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಅನೇಕ ಫೇಮಸ್ ಟಿವಿ ಶೋಸ್ ಕೂಡ ಭಾಗವಹಿಸಿದ್ದಾರೆ. ಸ್ನೇಹಿತರೆ, ಇವರ ಒಂದು ಪ್ರಸ್ತುತ ಟಿವಿ ಶೋ ಅಂದ್ರೆ ಸುವರ್ಣ ಟಿವಿಲಿ ಪಡ್ವಾರಳ್ಳಿ ಪಡ್ಡೆಗಳು ಅಂತ ಒಂದು ಸೀರಿಯಲ್ ಬರ್ತಾ ಇದೆ ರಾತ್ರಿ 10 ಆ ಒಂದು ಸೀರಿಯಲ್ ಅಲ್ಲಿ ಇವರು ಆಕ್ಟ್ ಮಾಡ್ತಾ ಇದ್ದಾರೆ. ಇವರು 2 ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು January 1st ಮತ್ತು ಜುಡಿಷಿಯಲ್ ಕಸ್ಟಡಿ ಅಂತ 2 ಮೂವಿಗಳು. ಇವಾಗ ಇವರು ನಮ್ಮೊಂದಿಗಿದ್ದಾರೆ. ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ತಾರೆ. ಚಪ್ಪಾಳೆ, ನಾನು ಏನು ಕೇಳಲ್ಲ, ಚಪ್ಪಾಳೆ 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 ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಸರ್ ಎಲ್ರಿಗೂ. ಬ್ಯಾಟ್ರಿ ಎಲ್ಲ ಡೌನ್ ಆಗಿದೆಯಾ? ಪರವಾಗಿಲ್ಲ, ನಾನೊಂದು ಕ್ಲಾಪ್ಸ್ ಹೇಳ್ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಹೊಡಿಬೇಕು. ಓಕೆನಾ? ಸೌಂಡೇ ಬರ್ತಾ ಇಲ್ಲ ಸರ್, ಇನ್ನೂ ಸ್ವಲ್ಪ ಜೋರಾಗಿ ಹೇಳಿ. ಇನ್ನು ಜೋರಾಗೆ. ಬರೀ ಈ ಕಡೆ ಮಾತ್ರ ಬ್ಯಾಟ್ರಿ ಚಾರ್ಜ್ ಆಗೈತೆ, ಆ ಕಡೆ ಸ್ವಲ್ಪ ಚಾರ್ಜ್ ಆಗ್ಬೇಕು ಸರ್. ಜೋರಾಗೆ ಸರ್. ಓ ಪರವಾಗಿಲ್ಲ, ಎದ್ದಿದ್ದಾರೆ ಸರ್. ಓಕೆ, ಒಂದು ಕ್ಲಾಪ್ಸ್ ಹೇಳ್ಕೊಡ್ತೀನಿ, ಜೋರಾಗಿ ಎಲ್ಲರೂ ಹೊಡಿಬೇಕು. ಜನರೇಟರ್ ಕ್ಲಾಪ್ ಅಂತ ಬೇಡ, ಆ್ಯಕ್ಚುಲಿ ಇದು ನಮ್ಮ ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೆ, ಬಿಕಾಸ್ ಆಫ್ ಚೆನ್ನಾಗಿ ಚಪ್ಪಾಳೆ ಹೊಡಿಲಿ ಅಂತ, ಎನ್ಕರೇಜ್ ಆಗಲಿ ಅಂತ. ಜನರೇಟರ್ ಕ್ಲಾಪ್ ಏನು ಹೇಳಿ? ಆಹಾ, ಸೂಪರಾಗಿ ಹೇಳ್ತಿಲ್ಲ, ಸ್ಕೂಲ್ ಮಕ್ಳು ಹೇಳ್ದಾಗ ಹೇಳ್ತೀರಾ, ಸೂಪರ್. ನೋಡಿ, ಕೈ ನೋಡ್ಕೊಳ್ಳಿ, ಕೈ ಕೆಳಗಡೆ ಹೋದಾಗ ಚಪ್ಪಾಳೆ ಬರಬೇಕು. ಏನು ಹೇಳಿ? ಚಪ್ಪಾಳೆ ಬರಬೇಕು. ರೆಡಿ, ಸ್ಟಾರ್ಟ್. ಓಕೆ, ನೋಡೋಣ ಎಷ್ಟು ಜೋರಾಗಿ ಹೊಡಿತೀರಾ ಅಂತ. ರೆಡಿ, ಬಟ್ ಡಬಲ್ ಹಾಕ್ರಿ, ಜೋರಾಗಿ ಒಂದು ಮಾತ್ರ ಕೆಳಗಡೆ ಕೈಗೆ ಬಂದಾಗ. ರೆಡಿ? ಸೂಪರ್, ಜಾಣ ಮಕ್ಕಳು. ಇನ್ನೊಂದು. ಬಾ 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 ಬಾ, ಬೇಗ ಕಲ್ತ್ಕೊಂಡ್ಬಿಡ್ತೀರಾ ಕಣ್ರಿ. ಸೂಪರ್ ಕಣ್ರಿ, ಸ್ಕೂಲಲ್ಲಿ ಹಿಂಗೆ ಹೇಳ್ಕೊಟ್ಟಿದ್ದಿಲ್ಲ, ಸೂಪರಾಗಿ ಕಲಿತೀರಾ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಸಿರಿಲ್ ಅವರು ಭೇಟಿ ಆಗಿದ್ರು ಒಂದು ಬೇರೆ ಒಂದು ಕಾರ್ಯಕ್ರಮದಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಈ ನಮ್ಮ ಏನು ಒಂದು ಜನಧಾರೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಈ ಒಂದು ಕಾರ್ಯಕ್ರಮನ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಏನೋ ಒಂದು ಉದ್ದೇಶನ ಹೇಳಕ್ಕೆ ಹೋಗ್ತಾ ಇದ್ದಾರೆ.
ಪ್ರಭಾಕರ್ ಸರ್ ಹೇಳಿದ್ರು, ಮತ್ತು ಪ್ರಶಾಂತ್ ಅವರು, ಮತ್ತು ಪ್ರದೀಪ್ ಇವರೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟು ನಿಮಗೆ ಆ ವಿಷಯನ ತಲೆ ಒಳಗಡೆ ಬಿಡ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಟಿ ವಿನಲ್ಲೂ ತೋರಿಸ್ತಾರೆ, ಕೋತಿಗಳು ನಲ್ಲಿನ ಆಫ್ ಮಾಡ್ತಾ ಇರ್ತವೆ, ನೋಡಿದ್ದೀರಾ ಎಲ್ಲೋ ಗೊತ್ತಿಲ್ಲ. ಎಷ್ಟೋ ಫೋಟೋಗಳು ನೋಡ್ತೀರಾ, ದಿನ ಬೆಳಗ್ಗೆ ಎದ್ರೆ ಪೇಪರ್ ನೋಡ್ತೀರಾ, ಬಿನ್ಗೆ ಹಿಡ್ಕೊಂಡು ರೈತರಲ್ಲಿ ಆಕಾಶ ನೋಡ್ತಾ ಇರ್ತಾರೆ, ಯಾವಾಗಪ್ಪ ಮಳೆ ಬರ್ತದೆ ಅಂತ. ಮೊನ್ನೆ ಹಿಂಗೆ ನಾನು ದೇವಸ್ಥಾನಕ್ಕೆ ಹತ್ರ ಹೋಗಿದ್ದೆ, ಎಲ್ಲಿ ನಿಯರ್ ಶಿವಗಂಗೆ ಹತ್ರ. ಅಲ್ಲೊಂದು ಅಜ್ಜಿ ಹೇಳ್ತಾ ಇದ್ರು, ಲೇ ಮಗನೇ ಎಲ್ಲ ಮಗನೇ ಕುಡಿಯಕ್ಕೆ ನೀರಿಲ್ವಲ್ಲೋ, ನೀನು ಉಂಗು ಸ್ನಾಕ್ ಹೋಗ, ಮನೆ ಮಿದ್ದಿದ್ದ ನೀರೆಲ್ಲ ಖಾಲಿ ಮಾಡ್ಬಿಟ್ಟಲ್ಲ ಆಟ ಆಡ್ಕೊಂಡು. ಅಯ್ಯೋ ಏಯ್ ಯಾಕಜ್ಜಿ ಹಿಂಗೆಲ್ಲ ಒದ್ದಾಡ್ತೀಯ, ನೀರು ತಾನೆ ಬಿಸ್ಲರಿ ವಾಟರ್ ತರ್ತೀನಿ ನೀರು, ಯಾಕೆ ಎದ್ರಕಂತೀಯ? ಅಯ್ಯೋ ನೀನು ಉಂಗು ಸ್ನಾಕ್ ಹೋಗ, ಅದು ಯಾವ್ದ ಬಿಸ್ಲರಿ ಅಂತ ಬಿಸ್ಲರಿ, ಏಯ್ ಅದ್ರ ಬದಲು ಮೋರಿ ನೀರು ಕುಡಿಯೋದೇ ಬೆಸ್ಟ್ ಅಲ್ಲೋ. ನಿನ್ನ ಮನೆ ಕಾಯಿ ಹೋಗ ಒಂದು ಬಿಂಗೆ ನೀರು ಎತ್ಕೊಂಬರೋ ಬೋರ್ವೆಲ್ಲಿಂದ. ಹೀಗೆ ಆ ಅಜ್ಜಿ ಹೇಳ್ತಾ ಇದ್ರು ಕಣ್ರಿ. ನಿಜವಾಗ್ಲೂ ಆ ಅಜ್ಜಿ ಒಂದು ಗೋಲ್ ಇದೆಯಲ್ಲ ನೀರಿಗೋಸ್ಕರ, ಅದೇ ಆ ಹುಡುಗನ ಬಾಯಲ್ಲಿ ಏನು ಹೇಳ್ತಾಳೆ, ಬಿಸ್ಲರಿ ವಾಟ್ರು. ದಯವಿಟ್ಟು ಇದನ್ನು ಕಮ್ಮಿ ಮಾಡಿ, ಅದನ್ನು ತಗೊಂಡಿಲ್ಲ ಅಂದರೆ ಕೆಲವು ಟೈಮ್ ತಗೊಳ್ಳಿ, ಎಲ್ಲ ಟೈಮು ಅದನ್ನು ತಗೊಂಡು ಏನಾಗ್ಬಿಟ್ಟಿದೆ, ಜನಗಳ ಅಭ್ಯಾಸ ಆಗ್ಬಿಟ್ಟು ಅದ್ರ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ, ಹೌದಾ ಇಲ್ವಾ? ಅದನ್ನು ತಗೊಂಡೆ ಇನ್ನು ಬೆಲೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಆ ಕಂಪ್ನಿಗಳು ಅಷ್ಟೇ, ನಮ್ಮ ಕಂಪ್ನಿ ತಾನೇ ಬೆಳೆಯೋದು, ಬಿಡ್ರಲ್ಲಿ ಇನ್ನೊಂದೆರಡು ಹೊಸ ಕಂಪ್ನಿಗಳು ಹೊಸ ಕಂಪ್ನಿಗಳು ಬಿಡ್ರು ಉದ್ಘಾಟನೆ ಮಾಡ್ರು ಅಂತಾರೆ. ನಮ್ಮ ಜನನ ಎಲ್ಲೇ ಹೋದ್ರು ನೀರು ಕುಡಿಯಲ್ಲ, ಅಪ್ಪಿಸಲ್. ಈ ಕುಡುಕರು ಏನು ಮಾಡ್ತಾರೆ, ಸಭೆ ಅಪ್ಪಿಸಲ್ ಇದ್ರಲ್ಲಿ ಬಿಸ್ಲರಿ ವಾಟರ್ ಕುಡಿಬೇಕು, ಎದಿತ್ತಿರಲಿ ಬಿಸ್ಲರಿ ವಾಟ್ರು. ಅದೇನ್ರಿ ಅದು, ಸರಾಯ ಪರವಾಗಿಲ್ಲ ಬಿಸ್ಲರಿ ವಾಟ್ರ್ ಅಂತ. ನಮ್ಮ ಕರ್ಮ. ಈ ಕುಡುಕರು ಬಿಸ್ಲರಿ ವಾಟರ್ ಕಂಡ್ರೆ ಆಗಲ್ಲ, ಯಾಕಂದರೆ ನಮ್ಮ ಕಾವೇರಿ ನೀರು ಅಷ್ಟು ಚೆನ್ನಾಗಿದೆ, ಒಳ್ಳೆ ನೀರು ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಆ ನೀರನ್ನ ಯೂಸ್ ಮಾಡಿ. ಯಾಕ್ರಿ ಆ ಬಾಟ್ಲು ತಗೊಂಡು ಎನಿ ಟೈಮ್ ಕೈಲಿ ಹಿಡ್ಕೊಂಡು ಕತ್ಕೊಂಡು ನಮ್ಮ ಹಳ್ಳಿ ಕಡೆಗೆ ಏನಾದ್ರೂ ಹಂಗನ ಬಂದರೆ ಬಿನಿಗೆ ತಾಂಡೆ ಹೊಡಿತಾರೆ, ಯಾಕಂದರೆ ನೀರಿಲ್ಲ ಅಲ್ಲಿ, ನಿಜವಾಗ್ಲೂ ನೀರಿಲ್ಲ. ಮೊನ್ನೆ ಯಾರೋ ಒಬ್ಬರು ಇವರು ಚೆನ್ನಾಗಿ ಕುಡ್ಬಿಟ್ಟವ್ರೆ, ಒಬ್ರು ಗೌಡ್ರು, ಹೇಳಪ್ಪ ನಮ್ಮ ಮಟ್ಟಗ ನೀರಿಲ್ಲ, ನಿಮ್ಮ ಮಟ್ಟಕ್ಕೆ ಬರೋ ಬಂದ್ಬಿಡ್ತದ, ಒಂದು ಕೆಲಸ ಮಾಡು, ನನ್ನ ಮಗ ಪಟ್ಟಣದಾಗ ಓದ್ತಾವನೆ, ಅದೇನೋ ಬಿಸ್ಲರಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾವನೆ, ನೀನು ಹಂಗೆ ಬಾಟ್ಲುಗಳನ್ನ ತಗೊಂಬಂದು ಅಂಗಡಿಗೆ ಇಕ್ಕೊಂಬಿಡು, ಬೋಲ್ ಪಸಂದಾಗ ಸೇಲ್ ಆಗ್ಬಿಡ್ತದೆ. ನಮ್ಮ ಮಟ್ಟಗೆ ನೀರಿಲ್ಲ, ಅದೇನೋ ಬಿಸ್ಲರಿ ಬಾಟ್ರಿ ಅಂತೆ, ವಾಗಯ್ಯ. ಅಯ್ಯೋ ನನ್ನ ಮನೆ ಕಾಯೋಗ, ಏನೋ ನೀನು ಒಳ್ಳೇದು ಕೇಳಿದೆ, ಹೋಗು ಮಂಟಿನು ಹೋಗಿ. ಅಂದರೆ ನೋಡಿ, ಸ್ವಲ್ಪ ತಿಳುವಳಿಕೆ ಇರೋರೆ ಈ ಬಿಸ್ಲರಿ ವಾಟರ್ ಕುಡಿಯೋದು, ದುಡ್ಡಿರೋರೆ ಬಿಸ್ಲರಿ ವಾಟರ್ ಕುಡಿಯೋದು. ಯಾಕ್ರಿ ಕುಡಿದು ನಮ್ಮ ಬಡ ಜನಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಭೇದ ಮಾಡ್ಕೊಂಬಿಡಿ ನಾನು ಹೇಳ್ತಾ ಇದ್ದೀನಿ ಅಂತ. ನಾನು ಇನ್ನೂ ಚಿಕ್ಕ ಹುಡುಗ, ಬಟ್ ನಿಮ್ಗಿನ್ನ ವಯಸ್ಸಾಗಿದೆ, ಎಷ್ಟೊಂದು ತಿಳುವಳಿಕೆ ಇದೆ. ನೀವು ಅದನ್ನು ಜಾಸ್ತಿ ತಗೊಂಡ್ರೆ ಜನ ಅದ್ರ ಬೆಲೆ ಇನ್ನೂ ಜಾಸ್ತಿ ಆಗ್ತಾರೆ. ಬಿಟ್ಬಿಡಿ, ಕಮ್ಮಿ ಯಾವಾಗಾದ್ರೂ ಒಂದ್ಸತಿ ತಗೊಂಬೇಡಿ ಅಂತಾನೆ ಹೇಳ್ತಲ್ಲ, ಕಮ್ಮಿ ತಗೊಳ್ಳಿ, ಅವಾಗ ನೀರಿನ ಬೆಲೆನೂ ಕಮ್ಮಿ ಆಗ್ತದೆ, ಎಲ್ರಿಗೂ ನೀರು ಸಿಗ್ತದೆ. ನೀರು ಎಲ್ರಿಗೂ ಸಿಗ್ಲೇಬೇಕು, ಹೌದು ತಾನೆ? ಈ ಒಂದು ಕಾರ್ಯಕ್ರಮ ಮಾಡ್ತಿರೋದೇ ನೀರಿಗೋಸ್ಕರ, ನೀರು ಎಲ್ರಿಗೂ ಸಿಗ್ಲಿ ಅಂತ. ನಿಜವಾಗ್ಲೂ ಈ ಒಂದು ಯೂತ್ ಟೀಮ್ ಏನಿದೆ, ಇವರೆಲ್ಲ ಹೆಂಗೆ ಎಂಜಾಯ್ ಮಾಡ್ಬೇಕ್ರಿ, ಜೋರಾಗಿ ಚಪ್ಪಾಳೆ ಹೊಡೀರಿ ಇವ್ರಿಗೋಸ್ಕರ. ಈ ಜನದಾರ ಟೀಮ್ ಏನಿದೆ ನಿಜವಾಗ್ಲೂ ಗ್ರೇಟ್. ಅವ್ರು ಎಂಜಾಯ್ ಮಾಡ್ಬೇಕಾದ್ರೆ ಟೈಮಲ್ಲಿ ನಮಗೆ ವಯಸ್ಸಾಗಿರೋರಿಗೆ ಈ ಒಂದು ತಿಳುವಳಿಕೆ ಕೊಡ್ತಿದ್ದಾರೆ, ದೊಡ್ಡ ಕಂಪ್ನಿಗಳಿಗೆ ತಿಳುವಳಿಕೆ ಕೊಡ್ತಿದ್ದಾರೆ, ಜನ ಜಾಗೃತಿನ ಮೂಡಿಸ್ತಾ ಇದ್ದಾರೆ, ಸಮಾಜ ಸೇವೆನೂ ಮಾಡ್ತಿದ್ದಾರೆ. ನಿಜವಾಗ್ಲೂ ಈ ಟೀಮ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಈ ಟೀಮ್ಗೆ. ನಿಜವಾಗ್ಲೂ ನಾನು ಈ ಟೀಮಲ್ಲಿ ನಿಜವಾಗ್ಲೂ ವರ್ಕ್ ಮಾಡ್ಬೇಕಂತ ತುಂಬಾನೇ ಖುಷಿ ಆಗ್ತಿದೆ. ಜೋರಾಗೆ ಜನದಾರಿ ಅಂತ ಚಪ್ಪಾಳೆ ಜೋರಾಗೆ. ವಾವ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಹೇಳ್ಬೇಕು ಅಂತಿದ್ದೆ. ಮೊನ್ನೆ ಹಿಂಗೆ ಎಲ್ಲ ಬರ್ತಿದ್ನಲ್ಲಪ್ಪ, ಆ ಕಾಮಾಕ್ಷಿ ಪಾಳ್ಯ ಹತ್ರ ಬರ್ತಿದ್ದೆ. ಕಾಮಾಕ್ಷಿ ಪಾಳ್ಯ ಹತ್ರ ಬರೋ ಟೈಮು ಜೋರಾಗಿ ಒಂದು ನಾಯಿ ಕೂಗ್ತು. ಎಲ್ಲೋ ಇಲ್ಲೇ ಇದೆ ನಮ್ಮ ಕಂಪ್ನಿಗಳು, ಸೂಪರ್. ಬಂದ್ಬಿಡಿ ಸ್ಟೇಜ್ ಮೇಲೆ. ಚೆನ್ನಾಗಿದೆ ಕಂಪ್ನಿಗಳು. ಹೀಗೆ ಏನಾಯ್ತು, ಕಾಮಾಕ್ಷಿ ಪಾಳ್ಯ ಹತ್ರ ಹೀಗೆ ಬರ್ತಾ ಇದೆ, ಅಲ್ಲೊಂದು ಜೋರಾಗಿ ಸೌಂಡ್ ಬಂತು. ಅದೇನಾಯ್ತು ಗೊತ್ತಾ, ಆ ಬಿಸ್ಲೇರಿ ಅಂದಿದ ತಕ್ಷಣ ನಾಯಿ ಕೊಯ್ಯ 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 ಅಂತ ಹೊರಟೋಗ್ಬಿಡ್ತು. ಆ ನೀರು ಯಾಕ್ರಿ ಬೇಕು, ಆ ದೆವ್ವ ಹೇಳ್ತಾ ಇತ್ತು, ಬಿಸ್ಲೇರಿ
ಬಿಸ್ಲರಿ ವಾಟರ್ ಕುಡಿಬೇಡ, ಕುಡಿದ್ರೆ ಹಾಕ್ಯ ನಿನಗೆ ಗೊತ್ತಿಲ್ಲ. ಬಿಸ್ಲರಿ ವಾಟರ್ ಸೇಮೆ, ಕ್ಯಾಪ್ ಮಾತ್ರ ಹೊಸದು. ಯಾರು ಕುಡಿಬೇಡ, ಅದು ಕಾವೇರಿ ನೀರೇ, ಪೌಡರ್ ಮಿಕ್ಸ್ ಮಾಡ್ತಾರೆ. ಏನ್ರಿ ದೇವಾಗಳು ಬಿಸ್ಲೇರಿ ಬ್ಯಾಟ್ರ್ ಬಗ್ಗೆ ಮಾತಾಡಕ್ಕೆ ಹಾಕ್ಸ್ಕೊಂಡ್ರೆ, ಆದರೂ ನಮ್ಮ ಜನಕ್ಕೆ ಈ ಥರ ಪ್ರೋಗ್ರಾಮ್ ಮಾಡಿದ್ರು, ನಿಮಗೆ ನ್ಯೂಸ್ ಪೇಪರಲ್ಲಿ ತಿಳಿಸಿದ್ರು, ಟಿ ವಿಯಲ್ಲಿ ತಿಳಿಸಿದ್ರು, ಫಿಲಿಮಲ್ಲಿ ತಿಳಿಸಿದ್ರು, ನಮ್ಮ ಜನ ಅದೇ ಮಾಡ್ತಿರ್ತಾರೆ. ಕಂಟಿನ್ಯೂ ಮಾಡಿ, ಆದರೆ ಹಾಳಾಗಬೇಡಿ, ಜನಕ್ಕೆ ತೊಂದರೆ ಕೊಡಬೇಡಿ, ಜನಕ್ಕೆ ಕಷ್ಟನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅವರು ಒಂದು ನಮಗೆಲ್ಲ ಹೆಮ್ಮೆ ತರುವಂತ ವಿಷಯ ಹೇಳಿದ್ದಾರೆ. ಅವರು ಜೆಡಿಗೆ ಸೇರ್ಕೋತಾರಂತ ಸರ್. ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್, ಸೇರ್ಕೊಳ್ಳಿ ಸರ್. ಇದಕ್ಕೆ ನಮ್ಮ ಜೆಡಿ ವಾಲಂಟಿಯರ್ಸ್ ಇಂದ ಒಂದು ಜೋರ ಚಪ್ಪಾಳೆ. ಜೆಡಿ ಸೇರ್ಕೋತಿದ್ದಾರೆ, ಇನ್ನೊಬ್ಬ ಒಂದು ಮಹಾನ್ ಕಲಾವಿದ. ಥ್ಯಾಂಕ್ ಯು. ಈಗ ಇಂಥ ಒಬ್ಬ ಮಹಾನ್ ಕಲಾವಿದ ನಮ್ಮೊಂದಿಗಿದ್ದಾರೆ, ನಮ್ಮೊಂದಿಗೆ ಸ್ವಲ್ಪ ರಂಜಿಸಿದ್ರು. ಇವರನ್ನ ಸನ್ಮಾನ ಮಾಡುವಂತಹ ಒಂದು ಸಂದರ್ಭ. ಇವರನ್ನ ಸನ್ಮಾನ ಮಾಡಬೇಕು ಅಂತ ನಮ್ಮ ಜೆಡಿಯ ಅಧ್ಯಕ್ಷರಾದ ಸಿರಿಲ್ ಅವ್ರನ್ನ ಕೇಳ್ಕೊತೀನಿ. ಒಂದು ಮೊಮೆಂಟೋ ಹಾಗೂ ಸರ್ಟಿಫಿಕೇಟ್ ನ ಅವರಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್, ಇಷ್ಟು ದೂರ ನಮಗೋಸ್ಕರ ಬಂದು ಕ್ಯಾಂಪೇನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾನು ಆಗ್ಲೇ ಹೇಳಿದ್ದೆ, ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಅಂದ್ರೆ ಅನೇಕ ಕಾಣದ ಕೈಗಳು ನಮ್ಮೊಂದಿಗಿದಾವೆ ಅಂತ. ಇಂತಹ ಒಂದು ಕಾಣದ ಕೈ ನಮ್ಮೊಂದಿಗಿದೆ. ಅರುಣ್ ರೆಡ್ಡಿ ಸರ್ ಅವರು ಹ್ಯುಮ್ಯಾನಿಟೀಸ್ ಗ್ರೂಪ್ ಪ್ರೆಸಿಡೆಂಟು, ಇವರು ಸಹ ಸೋಷಿಯಲ್ ವರ್ಕರು, ಬಾಣಸ್ವಾಡಿಲಿ ಅವರು ಇರ್ತಾರೆ. ಇಂತಹ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ನಾನು ಆಗ್ಲೇ ಹೇಳಿದ್ದೆ, ನಾವೆಲ್ಲ ಬಂದು ನಿಂತ್ಕೊಂಡು ರಾಜಾರೋಷವಾಗಿ ಮಾತಾಡ್ತಿದೀವಿ ಅಂದ್ರೆ ನಮ್ಗೆಲ್ಲ ಒಂದು ಬ್ಯಾಕ್ ಬೋನ್ ಅಂತ ಬೇಕು. ನಾವಿನ್ನು ಚಿಕ್ಕ ಮಕ್ಕಳು, ಈಗಿನ್ನು ಗ್ರಾಜುಯೇಷನ್ ಮುಗಿಸ್ಕೊಂಡು ಮಾಸ್ಟರ್ಸ್ಗೆ ಎಂಟರ್ ಆಗಿದೀವಿ. ಎಷ್ಟೊಂದು ಫಾರ್ಮಾಲಿಟೀಸ್ ಎಲ್ಲ ಇತ್ತು. ನಾವು ನಮ್ಮನ್ನ ಒಂದು ಏನು ಅಂತಾರಲ್ಲ, ದಾರಿ ದೀಪ ಅನ್ನೋ ತರ, ಹಾಗೆ ನಮ್ಗೆಲ್ಲ ದಾರಿ ದೀಪ ಆಗಿರುವಂತಹ ಅರುಣ್ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವರ ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ. ದಯವಿಟ್ಟು ಚಪ್ಪಾಳೆ. ಇವತ್ತು ನಮ್ಮನ್ನೆಲ್ಲ ಇಲ್ಲಿ ನೋಡೋದಕ್ಕೆ ಇಂತಹ ವ್ಯಕ್ತಿಗಳೇ ಕಾರಣ. ಇವರನ್ನ ಸನ್ಮಾನಿಸುವ ಒಂದು ಪುಟ್ಟ ಒಂದು ಗಿಫ್ಟ್ ಕೊಡುವಂತಹ ನಾವೊಂದು ಸೇವೆಯನ್ನು ಅನ್ಕೊಂಡಿದ್ದೀವಿ. ಇದಕ್ಕಾಗಿ ನಮ್ಮ ಜೆಡಿಯ ಇನ್ನೊಬ್ಬ ಸದಸ್ಯರಾಗಿರುವಂತಹ ನಾಗರಾಜ್ ಅವರು ವೇದಿಕೆ ಮೇಲೆ ನೆನಪಿನ ಕಾಣಿಕೆಯ ಮೂಲಕ ಬರ್ತಾ ಇದ್ದಾರೆ. ಇವರಿಗೆ ಒಂದು ನೆನಪಿನ ಕಾಣಿಕೆ ಹಾಗೂ ಸರ್ಟಿಫಿಕೇಟ್ ನ ನಮ್ಮ ಜೆಡಿ ಹಾಗೂ ಇಗ್ನೇಟರ್ಸ್ ವತಿಯಿಂದ ಇಂದಿನ ಒಂದು ಕಲ್ಚರಲ್ ಪ್ರೋಗ್ರಾಮ್ ನ ಬಂದಿದ್ದಕ್ಕೋಸ್ಕರ ಅವರಿಗೆ ಒಂದು ಧನ್ಯವಾದಗಳ ಅರ್ಪಿಸುವುದಕ್ಕೆ ಮೂಲಕ ಈ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದೀವಿ. ಮೊಮೆಂಟೋ ಹಾಗೂ ಸರ್ಟಿಫಿಕೇಟ್ ಅರುಣ್ ರೆಡ್ಡಿ ಸರ್ ಅವರಿಗೆ, ಹ್ಯುಮ್ಯಾನಿಟೀಸ್ ಗ್ರೂಪ್ ಪ್ರೆಸಿಡೆಂಟ್, ಸೋಷಿಯಲ್ ವರ್ಕರ್, ಬಾಣಸವಾಡಿ. ಚಪ್ಪಾಳೆ ಸ್ನೇಹಿತರೆ, ದಯವಿಟ್ಟು ಚಪ್ಪಾಳೆ. ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಈಗ ಬಹಳಷ್ಟು ವೆರೈಟಿ ಪ್ರೋಗ್ರಾಮ್ಸ್ ನೋಡ್ಬಿಟ್ರಿ. ಎರಡು ಟೀಮ್ ಬಂದು ಡ್ಯಾನ್ಸ್ ಆಡ್ತು. ಇನ್ನೊಬ್ಬ ಬಂದ, ಅವ್ನು ಮಾತಾಡ್ಲಿಲ್ಲ, ಡ್ಯಾನ್ಸ್ ಆಡ್ಲಿಲ್ಲ, ಇನ್ಸ್ಟ್ರೂಮೆಂಟ್ಸ್ ತಗೊಂಡು ಏನೋ ಕಲ್ಗೋ ಕರ್ಕೊಂಡೋಗ್ಬಿಟ್ಟ ನಮ್ಮನ್ನೆಲ್ಲ. ಹೀಗೆ ಇನ್ನೊಂದು ಕಲೆ ಇದೆ, ಇತ್ತೀಚೆಗೆ ಬಹಳ ಫೇಮಸ್ ಆಗಿರುವಂತಹ ಒಂದು ಕಲೆ, ಬೀಟ್ ಬಾಕ್ಸಿಂಗ್. ಏನು ಎಕ್ವಿಪ್ಮೆಂಟ್ಸ್ ಇಲ್ಲ, ಏನು ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಹಾಡ್ ಹೇಳಲ್ಲ, ಡ್ಯಾನ್ಸ್ ಮಾಡಲ್ಲ, ನಾವು ಉಸಿರಾಡ್ತೀವಲ್ಲ, ಅದೇ ರೀತಿ ಏನೋ ನಮ್ಮನ್ನ ಇನ್ನೊಂದು ಲೋಕಕ್ಕೆ ಕರೆದುಕೊಳ್ಳೋಕೆ ಬರ್ತಿದ್ದಾರೆ ವಿನೀತ್. ಸ್ನೇಹಿತರೆ, ಇದೊಂದು ಮಹಾನ್ ದೊಡ್ಡ ಪ್ರತಿಭೆ. ದಯವಿಟ್ಟು ಚಪ್ಪಾಳೆ ಹೊಡಿಬೇಕು. ವಿನೀತ್ ನ ಪುಟ್ಟ ಪರಿಚಯ. ವಿನೀತ್ ಇವಾಗ ಬೆಸ್ಟ್ MC ಅವಾರ್ಡ್ ವಿನ್ನರ್. ಏಷ್ಯಾದಲ್ಲಿ ಬೀಟ್ ಬಾಕ್ಸಿಂಗ್ ಅಲ್ಲಿ ಸೆಕೆಂಡ್ ರ್ಯಾಂಕ್. ಇಂಡಿಯಾ ದೇಶನ ಏಷ್ಯಾ ಲೆವೆಲ್ ತಗೊಂಡು ಹೋಗಿದ್ದಾನೆ. MTV ರಾಕ್ ಆನ್ ಶೋ ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ಇವರ ವಿಡಿಯೋಗಳನ್ನ ಯೂಟ್ಯೂಬ್ ಅಂತ ಒಂದು ಸೈಟ್ ಇದೆ, ಅಲ್ಲಿ ಇವರು ನೋಡಬಹುದು. ಇವರು ಮಾಡುವಂತ ಒಂದು ಆಕ್ಟ್ ಬೀಟ್ ಬಾಕ್ಸಿಂಗ್. ಓವರ್ ಟು ವಿನೀತ್. ಥ್ಯಾಂಕ್ ಯು. Okay, so good evening. How many of you all know what is beatboxing? Oh, not bad. Okay, so there are three basic things to beatboxing. The first one is the kick, which goes. Some more volume, please. Bass. The second one is the hi-hat, which goes. The third one is the snare. So when you put these three things together, well, let me show you.
Anybody at the back? Thanks. Okay, so instead of telling you all what beatboxing is, let me show you all. So we'll start off with the simple beats like check. What, sir? Check. Sorry for the technical problem. Check, check. Check, check. Bogus. Check. Hello, 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 hello. Check, cash, money, hello. DD, hello.